ಆ ಸೀರಿಯಲ್ನಲ್ಲಿ ವಿಜಿ ಮಲಗಿದ್ದ ಕೋಣೆಗೆ ಯಾರೋ ಬಂದಿರ್ತಾರೆ. ಆ ಹುಡುಗಿ ತಂದೆ ಕೇಳ್ತಾರೆ, ಏನಾಯ್ತಪ್ಪ ವಿಜಿ ಅಂತ ಕೇಳ್ತಾರೆ. ಆವಾಗ ವಿಜಿ ಹೇಳ್ತಾನೆ, ಯಾರೋ ಒಬ್ಬ ನಮ್ಮ ರೂಮಿಗೆ ಬಂದಿದ್ದ, ನಮ್ಮ ರೂಮಿಗೆ ಬಂದು ಏನೇನೋ ಹುಡುಕ್ತಾ ಇದ್ದ. ಆ ಮಾತನ್ನು ಕೇಳಿ ಮನೆಯವರಿಗೆ ಭಯ ಆಗುತ್ತೆ. ಆವಾಗ ರೇಣು ಹೇಳ್ತಾಳೆ, ನಮ್ಮನೆಯಲ್ಲಿ ದುಡ್ಡಿರೋದು ಗೊತ್ತಾಗಿ ಅದನ್ನು ಕದಿಯೋದಕ್ಕೆ ಬಂದಿರಬೇಕು ಅಂತ ಆ ಹುಡುಗಿಗೆ ಬೈತಾಳೆ. ಏ ಗೂಬೆ, ಸರಿಯಾಗಿ ಬಾಗಿಲು ಹಾಕೋದಕ್ಕೂ ಆಗಲಿಲ್ವಾ ನಿನಗೆ ಅಂತ. ಅವತ್ತಿಗೆ ಆ ಹುಡುಗಿ ಹೇಳ್ತಾಳೆ, ಕರೆಂಟ್ ಹೋಗಿತ್ತು, ಹಾಗಾಗಿ ರಾತ್ರಿ ಸರಿಯಾಗಿ ಹಾಕಿದ್ದೀನೋ ಇಲ್ವೋ ಅಂತ ನೋಡಲಿಲ್ಲ ಅಂತ ಹೇಳ್ತಾಳೆ. ಹೋಗಿದ್ರೆ ನಿಮ್ಮಪ್ಪ ಅಂದು ಹೋಗ್ತಾ ಇತ್ತಾ, ನಮ್ಮದು ತಾನೇ ಹೋಗ್ತಾ ಇತ್ತು. ಅದಕ್ಕೆ ಅವಳ ಗಂಡ ಹೇಳ್ತಾನೆ, ಸ್ವಲ್ಪ ಮೆಲ್ಲ ಮಾತಾಡೆ, ಇವಾಗಲಾದರೂ ಸುಮ್ಮನಿರು ಅಂತ ಹೇಳ್ತಾನೆ. ಆವಾಗ ಆ ಗಂಡಸು ಹೇಳ್ತಾನೆ, ವಿಜಿ ನಿನಗೇನೂ ಆಗಿಲ್ಲ ಅಲ್ವಪ್ಪ ಅಂತ ಕೇಳ್ತಾನೆ. ಅದೇ ವಿಜಿ ಹೇಳ್ತಾನೆ, ಇಲ್ಲ ಅಂಕಲ್. ಗೀತಾ ಕೇಳ್ತಾಳೆ, ನಾವು ನಿಮಗೆ ದುಡ್ಡು ಕೊಟ್ಟಿದ್ದು ಅವ್ರಿಗೆ ಹೇಗೆ ಗೊತ್ತಾಯಿತು? ನನಗನ್ಸುತ್ತೆ ಅವರು ದುಡ್ಡಿಗೋಸ್ಕರ ಬಂದಿಲ್ಲ. ಅದಕ್ಕೆ ಆ ಗಂಡಸು ಕೇಳ್ತಾನೆ, ಅವನು ನೋಡೋದಕ್ಕೆ ಹೇಗಿದ್ದಪ್ಪ ಅಂತ ಕೇಳ್ತಾನೆ. ಅದಕ್ಕೆ ವಿಜಿ ಹೇಳ್ತಾನೆ, ಅವನು ಮುಖಕ್ಕೆ ಮುಸ್ಕಾಕೊಂಡಿದ್ದ ಅಂಕಲ್, ಯಾರು ಅಂತ ಸರಿಯಾಗಿ ಗೊತ್ತಾಗಲಿಲ್ಲ ಅಂತ ವಿಜಯ್ ಹೇಳ್ತಾನೆ. ಅದಕ್ಕೆ ಆ ಗಂಡಸು ಹೇಳ್ತಾನೆ, ಮೋಸ್ಟ್ಲಿ ಅವನು ಬೇರುಂಡಾನೇ ಇರಬೇಕು, ನೀನು ಊರಿನ ಎಲ್ಲರ ಎದುರುಗಡೆ ಅವನಿಗೆ ಹೊಡೆದಿ ಅಲ್ವಾ, ಅದಕ್ಕೆ ನಿನಗೆ ತೊಂದರೆ ಕೊಡೋದಕ್ಕೇ ಅವನು ಇಲ್ಲಿಗೆ ಬಂದಿದ್ದಾನೆ ಅನಿಸುತ್ತೆ. ಹುಡುಗಿಗೆ ಹೇಳ್ತಾನೆ, ಮಹಿ ನೀನು ಹೋಗಿ ಭದ್ರವಾಗಿ ಬಾಗಿಲು ಹಾಕಿಬಿಟ್ಟು ಬಾ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಬೆಳಿಗ್ಗೆ ವಿಚಾರಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ರೇಣು ಹೇಳ್ತಾಳೆ, ಅಯ್ಯೋ ಅಡುಗೆ ಮನೆಯಲ್ಲಿ ಸಾಸಿವೆ ಡಬ್ಬದಲ್ಲಿ ದುಡ್ಡಿಟ್ಟಿದೆ, ಅದನ್ನೇನಾದರೂ ತಗೊಂಡೋಗ್ಲಿಕ್ಕೆ ಬಂದ ಅಂತ ಹೇಳಿ ಒಳಗೆ ಹೋಗ್ತಾಳೆ. ವಿಜಿ ಮತ್ತು ಗೀತಾ ಮಲಗೋದಕ್ಕೆ ಹೋಗ್ತಾರೆ. ಆವಾಗ ಅಪ್ಪ ಮಗಳು ಮಾತಾಡ್ತಾ ಇರ್ತಾರೆ. ಅಪ್ಪ, ನಮ್ಮಿಂದ ಏನಾದರೂ ಇವ್ರಿಗೆ ತೊಂದರೆ ಆಗುತ್ತೇನೋ ಅನ್ನೋ ಭಯ ಆಗ್ತಿದೆ ಅಪ್ಪ ಅಂತ ಹೇಳ್ತಾಳೆ. ಹೆದರ್ಕೋಬೇಡಮ್ಮ, ಆ ರುದ್ರಮ್ಮ ದೇವಿ ನಮ್ಮನ್ನು ಕಾಪಾಡ್ತಾಳೆ, ಹೋಗು ಭದ್ರವಾಗಿ ಬಾಗಿಲು ಹಾಕ್ಬಿಟ್ಟು ಬಾ. ಮುಸ್ಕು ಹಾಕ್ಕೊಂಡು ಕದಿಯೋಕೆ ಹೋದ ವ್ಯಕ್ತಿ ಮನೆ ಹೊರಗಡೆ ಬಂದು ಒಂದು ಕಡೆ ಕೂತ್ಕೊಂಡು ಹೇಳ್ತಾನೆ, ಇವನಿಂದ ನನಗೆ ಬೇಕಾಗಿರೋ ವಸ್ತು ಸಿಗಲಿಲ್ಲ, ಆ ಬ್ಯಾಗಲ್ಲಿ ಇತ್ತು ಆ ವಸ್ತು, ನನಗೆ ಬೇಕಾಗಿರೋದನ್ನು ನಾನು ಪಡ್ಕೋತೀನಿ ಅಂತ ಹೇಳ್ತಾನೆ. ಜೊತೆಗೆ ಅವನಿಗೂ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಹೊರಟೋಗ್ತಾನೆ. ವಿಜಯ್ ಮತ್ತು ಗೀತಾ ರೂಮಲ್ಲಿರುವಾಗ ಗೀತಾ ಬಟ್ಟೆ ಮಾಡಿಸ್ತಾ ಇರ್ತಾಳೆ. ಗೀತಾ ಹೇಳ್ತಾಳೆ, ನೀನು ಇನ್ನೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯಾ ವಿಜಿ, ನಾವು ಸಿಟಿಯಿಂದ ಬಂದವರು ಅಂತ ಗೊತ್ತು, ನಮ್ಮ ಹತ್ರ ದುಡ್ಡಿರುತ್ತೆ, ಅದನ್ನು ಎತ್ಕೊಂಡು ಹೋಗೋಣ ಅಂತ ಬಂದಿರಬೇಕು, ಅದರ ಬಗ್ಗೆ ಟೆನ್ಷನ್ ಮಾಡಿಕೊಂಡ್ರೆ ಹೇಗೆ? ಅದಕ್ಕೆ ವಿಜಯ್ ಹೇಳ್ತಾನೆ, ಟೆನ್ಷನ್ ಮಾಡದೆ ಹೇಗಿರೋದಕ್ಕಾಗುತ್ತೆ ಗೀತಾ, ನಾವು ಈ ಮನೆಯವರಿಗೆ ದುಡ್ಡು ಕೊಟ್ಟು ಸ್ವಲ್ಪ ಹೊತ್ತು ಆಗಲಿಲ್ಲ, ಆವಾಗಲೇ ಬೇರೆಯವರಿಗೆ ಇವನಲ್ಲಿ ದುಡ್ಡಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾಯಿತು ಅಂತಾನೆ ಇಟ್ಕೊಳ್ಳೋಣ, ಅವನು ಅವ್ರ ರೂಮ್ಗೆ ಹೋಗದೆ ನಮ್ಮ ರೂಮ್ಗೆ ಯಾಕೆ ಬಂದ? ಹಾಗಾದರೆ ಅವನು ದುಡ್ಡನ್ನು ಕಳ್ತನ ಮಾಡೋದಕ್ಕೆ ಬಂದಿಲ್ಲ, ಹಾಗಿದ್ರೆ ಏನು ಕದಿಯೋದಕ್ಕೆ ಬಂದಿರ್ಬೋದು?